ಮಂಡ್ಯಕ್ಕೆ ಕೃಷಿ ವಿಶ್ವವಿದ್ಯಾಲಯ ತರಲು ನಾವು ಕಣ್ಣೀರಲ್ಲ, ರಕ್ತವನ್ನ ಸುರಿಸಿದ್ದೇವೆ. ಕೃಷಿ ವಿಶ್ವವಿದ್ಯಾಲಯ 100 ಕೋಟಿ ಕಾಮಗಾರಿಗೆ ಈಗಾಗಲೇ ಹಣ ಮಂಜೂರಾಗಿದೆ. ಮಂಡ್ಯದ ಅಭಿವೃದ್ಧಿ ನೋಡಿ ವಿರೋಧ ಪಕ್ಷದವರಿಗೆ ಹೊಟ್ಟೆ ಉರಿತಾ ಇದೆ ಅಂತ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಶಾಸಕ ಪಿ ರವಿಕುಮಾರ್ ನೇತೃತ್ವದಲ್ಲಿ ಶನಿವಾರ ನಡೆದಂತಹ ನೂತನ ಸಚಿವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಂಡ್ಯಕ್ಕೆ ಕೃಷಿ ವಿಶ್ವವಿದ್ಯಾಲಯ ತರಲು 20 ವರ್ಷ ಅಧಿಕಾರದಲ್ಲಿದ್ದವರಿಗೂ ಕೂಡ ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದಂತ ಅವರು, ಮಂಡ್ಯ ನನ್ನದು ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ವೇ? ಇಲ್ಲಿಗೆ ಬಂದು ಕಣ್ಣೀರು ಹಾಕುವಂತಹ ಅಗತ್ಯವಿಲ್ಲ ಅಂತ ಟೀಕಿಸಿದ್ರು. ತಮ್ಮ ಸಚಿವ ಸ್ಥಾನ ಕಾರ್ಯಕರ್ತರ ಕೊಡುಗೆ 2028ರ ವೇಳೆಗೆ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸುತ್ತೇವೆ. ವಿರೋಧಿಗಳು ಎದುರಿಗೆ ಬಂದು ಮಾತನಾಡಲಿ, ಉತ್ತರವನ್ನ ಕೊಡುತ್ತೇವೆ ಎಂದು ಸವಾಲನ್ನ ಹಾಕಿದ್ರು. ಈಗ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದು ಜನರ ಪ್ರೀತಿ ಮತ್ತು ಆಶೀರ್ವಾದದಿಂದ ಜಿಲ್ಲೆಯಲ್ಲಿ 6 ಕ್ಷೇತ್ರಗಳನ್ನ ಗೆದ್ದಿದ್ದೇವೆ. ಕಾವೇರಿ ನೀರಿನ ವಿಚಾರದಲ್ಲಿ ಮೊದಲು ಕುಡಿಯುವ ನೀರು ಮತ್ತು ರೈತರ ಅಗತ್ಯಗಳನ್ನ ಪೂರೈಸಬೇಕು, ನಂತರ ತಮಿಳುನಾಡಿಗೆ ನೀರು ನೀಡಬೇಕು ಎಂಬುದು ನಮ್ಮ ನಿಲುವು. ಅಧಿಕಾರಕ್ಕೆ ಬಂದ 5 ನಿಮಿಷದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಡಿಸುತ್ತೇನೆ ಎಂದು ಹೇಳಿದವರು ಈಗ ಎಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಅವರನ್ನ ಪ್ರಶ್ನಿಸಿದ್ರು. ಬಿಜೆಪಿ ಜೆಡಿಎಸ್ ನಾಯಕರ ಟೀಕೆಗಳಿಗೆ ಅಭಿವೃದ್ಧಿ ಕಾರ್ಯಗಳೇ ಉತ್ತರವಾಗಲಿದೆ ಎಂದ್ರು. ಇನ್ನು ಶಾಸಕ ಪಿ ರವಿಕುಮಾರ್ ಮಾತನಾಡಿ, ಮಂಡ್ಯ ಜಿಲ್ಲೆಗೆ 2 ಸಚಿವ ಸ್ಥಾನ ಸಿಕ್ಕಿರುವುದು ಆನೆ ಬಲ ಬಂದಂತಾಗಿದೆ. ಜಿಲ್ಲೆಯ ಅಭಿವೃದ್ಧಿಗೆ 2 ಸಚಿವರು ಹೆಚ್ಚಿನ ಅನುದಾನವನ್ನ ತರಬೇಕು ಎಂದು ಆಶಿಸಿದರು. ಇದೇ ವೇಳೆ ಮೈಶುಗರ್ ಕಾರ್ಖಾನೆ ವಿಚಾರ ಪ್ರಸ್ತಾಪಿಸಿದಂತಹ ಚೆಲುವರಾಯಸ್ವಾಮಿ, 2019ರಲ್ಲಿ ಕಾರ್ಖಾನೆ ಮುಚ್ಚಿದಾಗ ಹೋರಾಟವನ್ನ ನಡೆಸಿ ಉಳಿಸಿಕೊಂಡಿದ್ದೇವೆ. ಖಾಸಗೀಕರಣ ಮಾಡದೆ ಸರ್ಕಾರವೇ ಕಾರ್ಖಾನೆಯನ್ನ ಉಳಿಸಿಕೊಂಡಿದ್ದು ಈ ಬಾರಿ 8.75% ಇಳುವರಿ ಬಂದಿದೆ ಎಂದು ಹೇಳಿದ್ರು.